ಏನಿತ್ತಪ್ಪ ನಿನ್ನೆ ಪುರಾಣದಲ್ಲಿ ಅಂದ್ರೆ ಸಿದ್ಧಾರ್ಥ ಮಹಾಸ್ವಾಮಿಗಳು ಹುಬ್ಬಳ್ಳಿಗೆ ಬಂದಾರ, ತೊರೆಯೋರು ಮೈಗೆ ಹೋಗ್ಯಾರ. ಅವ್ರು ವ್ಯವಸ್ಥೆ ಮಾಡಿದ್ರು, ಮನೆಯಾಗ ಬೇಕಾದಷ್ಟು ವ್ಯವಸ್ಥೆ ಮಾಡ್ರು ಇರಲಿಲ್ಲ. ಕೊನೆಗೆ ಡೊಮಗೇರಿ ಕಟ್ಟಿ ಮೇಲೆ ಕುಂದಿರ್ತಾರೆ. ಮಕ್ಕಳದು ಅಲ್ಲಿ ಸಮಾಧಿ ಬಳಿ ಮಕ್ಕೋತಾರೆ. ಭಾಳ ಮಂದಿ ತೊಂದರೆ ಕೊಡ್ಲಕ್ಕತ್ಯಾರ, ಕೊಟ್ಟಾರ. ಏನು ಕೊಟ್ಟರು ಆನಂದೇ ಇದ್ದರು. ಲಿಂಗಾಯತರು ಸಿಟ್ಟಿಗೆ ಏರಿದ್ರು. ನಿನ್ನ ಕೊಳ್ಳಾಗ ಲಿಂಗಿಲ್ಲ, ಜಳಕ ಮಾಡಿಲ್ಲ, ಮಂದಿ ಕೈಲಿ ನಮಸ್ಕಾರ ಮಾಡಿಸ್ಕೋತೆತ್ತ. ಹೊರಗೆ ನೋಡೋ ಮಂದಿ ಭಾಳ ಇರ್ತಾರೆ, ಒಳಗೆ ನೋಡೋರು ಕಡಿಮೆ ಇರ್ತಾರೆ. ಎಷ್ಟು ತ್ರಾಸು ಕೊಟ್ಟರು, ಹೊಡೆದ್ರು ಬಡಿದ್ರು. ಕಡೆಗೆ ಹಂದರಯ್ಯ ತಲೆ ಮೇಲೆ ಚಪ್ಪಲಿಟ್ಟು ತೆಳಗೆ ಬಿದ್ದರೆ ಮತ್ತು ಹೊಡಿತೀನತ್ತ ಬೆಳಗನ ಹೊಡೆದಾತ. ನೀವೆಲ್ಲ ಕೇಳಿರಿ. ಹೊಡೆದವನಿಗೆ ಅಪ್ಪ ಓಡಿ ಹೋಗಾಗ ಕಾಲಿಗೆ ಮುಳ್ಳು ಚುಸ್ತ ಹೊತ್ತು ಮತ್ತೊಂದು ಕಾಲನ್ನು ಇದು ಕೊಟ್ಟನಂತ. ಅಂಥ ಪುಣ್ಯಾತ್ಮ. ಇವತ್ತೇನಪ್ಪ ವಿಷಯ ಅಂದ್ರೆ ಜಗತ್ನಾಗ ಒಂದು ನೇಮ ಅದ. ನಿಮಗೆ ಯಾರೇ ಏನಾರೇ ಯಾಕೆ ಮಾಡಲಕ್ಕ ಹಿಂಗನ್ರಿ. ಅವ್ರಿಗೆಲ್ಲಕ್ಕೆ ಹೋಗ್ಬೇಡ್ರಿ, ಆಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರು ಮಣಿತಾರೋ ಬಿಡ್ತಾರೋ ಮುಂದಿನ ಮಾತ ಹಿಂಗನ್ರಿ. ಏ ಪರಮಾತ್ಮ, ಇವ್ರಿಗೆ ಒಳ್ಳೆಯ ಬುದ್ಧಿ ಕೊಡು, ಇವರಿಗೆ ಏನಾರೇ ಮಾಡಿ ಶುದ್ಧ ಮಾಡು. ಇದು ಬಿಟ್ಟು ಮತ್ತೊಂದು ಅಂದರೆ ಅವರು ಪರಿವರ್ತನೆ ಆಗೋದಿಲ್ಲ. ಸಿದ್ಧಾರ್ಥ ಸ್ವಾಮಿಗಳು 41 ವರ್ಷನೂ ಹೈರಾಣಾದರು, ತ್ರಾಸಪಟ್ಟರು. ಹುಬ್ಬಳ್ಳಿಗೆ ಬಂದು ಒಳಗೆ ತೀರ ತ್ರಾಸಾಲಕತ್ತು. ಎಷ್ಟು ತ್ರಾಸು ಬಂದರೂ ಸಿದ್ಧಾರ್ಥ ಸ್ಥಿತಿ ಬದಲಾಗಲಿಲ್ಲ, ಸಿಟ್ಟಿಗೆ ಇರಲಿಲ್ಲ, ಶಾಪ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ಕೊನೆಗೆ ಹಂದರಾಯ ಹೊಡೆದಿದ್ನಲ್ಲ, ಪೂಜೆಗೆ ಬಂದವ್ರು ಯಪ್ಪ ಏನು ಮಾಡ್ಯಾರಪ್ಪ ಇದೆಲ್ಲ, ಮೈ ತುಂಬ ರಕ್ತ ಬರ್ಲಕ್ಕತ್ತದ, ಯಾರು ಮಾಡ್ಯಾರ? ಇಲ್ಲಪ್ಪ ಅವ ತನಗೆ ಸಮಾಧಾನ ಆಗಂಗೆ ಪೂಜೆ ಮಾಡ್ಯಾನಪ್ಪ, ನೀವು ನಿಮಗೆ ಸಮಾಧಾನ ಆಗಂಗೆ ಮಾಡಿರಿ. ಅವನಿಗೆ ಹೆಂಗೆ ಸಮಾಧಾನ ತಮ್ಮ ಮಾಡ್ಯಾನ, ನಿಮಗೆ ಸಮಾಧಾನ ಆಗಂಗೆ ನೀವು ಮಾಡಿರಿ. ಒಟ್ಟು ಸಮಾಧಾನ ಆಗ್ಬೇಕಪ್ಪ ಅತಿರತ್ತ. ಆದ್ರೆ ಗುರುಗಳಿಗೆ ಹೆಂಗೆ ಆಗ್ಯದಂದ್ರೆ ಪ್ರೀತಿಯವರು ಮ್ಯಾಲೆ ಕೈ ಆಡಿಸಿಯಪ್ಪ, ನೀನು ಮ್ಯಾಲೆ ಇಲ್ಲಿ ಇರಬೇಡಪ್ಪ, ಎಲ್ಲೋಲ್ಲಪ್ಪ ಇಲ್ಲೇ ಇರ್ಬೇಕಲ್ಲ. ಅಟ್ಟಂದ್ರೆ ಅದೇ ಊರಾಗ ಒಬ್ಬ ಭಾಳ ಚಲೋ ಮನುಷ್ಯ, ಸದ್ಭಕ್ತ. ಅವ ಯಾರು ಅಂದ್ರೆ ಉಜ್ಜಣ್ಣಿ ಭೀಮಪ್ಪನ ಮನುಷ್ಯ. ಅವನಿಗೆ ಲಗ್ನ ಆಗಿ ರಗಡು ವರ್ಷ ಆದರೂ ಮಕ್ಕಳಾಗಿದ್ದಿಲ್ಲ. ಸಿದ್ಧಾರ್ಡ್ರ ಮೇಲೆ ಭಯಂಕರ ಪ್ರೀತಿ. ಅವಾಗವಾಗ ಅಪ್ಪನ ಬಳಿ ಬರ್ತಿದ್ದ. ಪಕ್ಕ ಬಂದು ಪಾದ ಹಿಡದೆಯಪ್ಪ, ಚುಕ್ಕಳೆ ಅಂತೇಳ್ಬೇಡ್ರಿಪ್ಪಿ, ಭಾಸಲ್ಲಿ ಹೇಳಿಸೋಗ್ಬಾರ್ದು, ನನಗೆ ಬೇಸರಕ್ಕೆ ಬರುತ್ತೆ. ಯಪ್ಪ ನನ್ನ ಮಕ್ಕಳಾಗಿಲ್ಲಪ್ಪ, ಸಿದ್ಧಾರ್ಡ್ರ ಸೇವೆ ಮಾಡವ, ದಿನ ಮಠದ ಸೇವೆ ಮಾಡವ, ಅಪ್ಪನ ಸೇವೆ ಮಾಡವ, ಭಯಂಕರ ಶ್ರದ್ಧಾ ಉಳ್ಳವ. ಒಂದಿನ ಏನಂದ, ಯಪ್ಪ ನನ್ನ ಮಕ್ಕಳಾಗಿಲ್ಲಪ್ಪ. ಹಂಗ ಯಾರು ಸದ್ಗುರುಗಳ ಬಳಿ ಏನೂ ಬೇಡ್ಕೊಳ್ಳಾರೆ ಸೇವೆ ಮಾಡ್ತಾರೆ, ತಿಳಿದರೆ ಮಾಡಲಿ ತಿಳಿಲಾರ್ದರೆ ಮಾಡಲಿ, ಹ್ಯಾಂಗೆ ಸೇವಾ ಮಾಡಿದ್ರು ಎಷ್ಟೋತಿದ್ರು ಇವತ್ತಿಲ್ಲ ನಾಳೆಗೆ ಅವರಿಗೆ ಫಲ ಸಿಕ್ಕೇ ತೀರ್ತದೆ. ಇದು ಪಕ್ಕ ತಲೆಗಿಟ್ಕೊರಿ. ಮಕ್ಕಳು ಬೇಕಪ್ಪ ನಿನಗಂದು, ಹೌದಪ್ಪ. ಸಿದ್ಧಾರ್ಥ ರೇಟ್ ಶಾಣೆ ನೋಡು, ನಿನಗೇನು ಶಾಣೆ ಮಗ ಬೇಕೋ ಏನು ದಡ್ಡ ಮಗ ಬೇಕೋ ಅಂತ ಕೇಳಿದ್ರು. ಯಪ್ಪ ಯಾರ್ಯಾರು ದಡ್ಡ ಮಗ ಬೇಡ್ಕೊಂಡ್ರಿ ನೀವು? ಜಗಲಿ ಮುಂದೆ ನಿಂತು ಏನು ಬಿಡ್ಕೋತೀರಿ? ಏ ಪರಮಾತ್ಮ, ನನ್ನ ಹೊಟ್ಯಾಗ ರಾಜ್ಕುಮಾರ್ನಂತ ಹುಟ್ಟಬೇಕಂತ ಹುಟ್ಟ್ಯಾವ. ಬೇಡ್ಕೊಳ್ಳೋ ಧರ್ಮ ಅದ. ನಿಮ್ಮ ಪುಣ್ಯ ಹೆಂಗದ ಹಂಗೆ ಹುಡ್ತಾವ. ಯಾವ ಹೆಣ್ಮಗಳರೇ ಒಬ್ಬಕ್ಕರೆ ಹಿಂಗೆ ಬೇಡ್ಕೊಂಡಳನು, ನನ್ನ ಮಗನ ನನ್ನ ಹೊಟ್ಯಾಗ ಹುಟ್ಟಿದ ಮಗ ಕುಂಟು ಹುಟ್ಲೆತ್ತು ಬೇಡ್ಕೊಂಡವ ಇಲ್ಲ, ಕುಂಟು ಹುಟ್ಲೆತ್ತು ಬೇಡ್ಕೊಂಡ್ರ ಇಲ್ಲ. ನನ್ನ ಮಗ ಚಂದ ಇರಲಿ, ಚೆಲುವಿರಲಿ, ಶಾಣೆ ಇರ್ಲಿತ್ತೆ ಬೇಡ್ಕೊಂಡ. ಯಪ್ಪ ನನಗೆ ಶಾಣೆ ಮಗ ಬೇಕು ನೋಡ್ಯಪ್ಪ ನಾವು ಹಿಂಗ. ನೋಡಪ್ಪ, ನಿನಗೆ ಶಾಣೆ ಮಗನೇ ಬೇಕತಿಯಲ್ಲ,
ನೀ ಯಾಕೆ ಮತ್ತೆ ಹಾಡೋದು ಹೈರಾಣಾಗಿ ಸಾಣದು ದೊಡ್ಡದು ಮಾಡ್ತೋ, ನಾನೇಗೆ ನಿನ್ನ ಮಗಾತ ತಿಳ್ಕೊಂಬಿಡು ಅಂದ್ಬಿಟ್ರು ಸಿದ್ಧಾರೂಢರು. ಆಯ್ತಪ್ಪ ಅಂದ. ತೀರಾ ಚಲೋ ಐತೆಪ್ಪ, ನನ್ನ ಬದುಕು ಬಂಗಾರ ಐತೆಪ್ಪ, ನನ್ನ ಉದ್ಧಾರ ಐತೆಪ್ಪ, ನನಗೆ ಮಗ ತಿಳ್ಕೊಪ್ಪ, ಆಯ್ತಪ್ಪ ನಿನಗೆ ಮಗ ತಿಳ್ಕೊತೀನಿ ಅಂತ ಅಂದ ತಕ್ಷಣವೇ ಸಿದ್ಧಾರೂಢರು ಅಂದಿನ ಹಿಡಿದು ಯಾರ ಮನೆಗೆ ಹೋದ್ರಂದ್ರೆ ಉಜ್ಜಣ್ಣಿ ಭೀಮಪ್ಪನ ಮನೆಯಾಗ ರಾತ್ರಿ ಇರ್ತಿದ್ರು, ಹಗಲತ್ತು ಡೊಂಬಗೇರಿ ಕಟ್ಟಿ ಮೇಲೆ ಬಂದು ಕುಂದಿರ್ತಿದ್ರು. ಹುಬ್ಬಳ್ಳಿ, ಹಳಿ ಹುಬ್ಬಳ್ಳಿ, ಅದು ಮೊದಲಿನ ಹಳಿ ಹುಬ್ಬಳ್ಳಿ. ಸಿದ್ಧಾರೂಢರು ಇವ್ರ ಮನೆಗೆ ಹೋಗ್ಯಾರ ಗೊತ್ತಾಯಿತು. ಲಿಂಗಾಯತ್ರಿ ಸಿಟ್ಟು ಬತ್ತು. ಉಜ್ಜಣ್ಣಿ ಭೀಮಪ್ಪ ಲಿಂಗಿಲ್ಲದ ಭವಿಸಂಗ ಮಾಡಿ ನೀನು ಹಾಗೆ ಆಗ್ಬೇಕತ್ತೇನೋ, ನೀವು ಅಂತೀರಿಲ್ಲ ನಿಮ್ಮ ಮಕ್ಕಳು ನಿಮ್ಮ ಮನ್ಯಾಗ ಗಾಡಿದ್ಯಾರು ಸಾಧುಗಳು ಬೆನ್ನು ಹತ್ತಿ ತಿರುಗಾಡ್ಲಕತ್ರಿ, ಏನತ್ತೀರಿ ನೀವು? ಏನತ್ತೀರಿ? ಸಾಧು ಬೆನ್ನು ಹತ್ತಿದಿ, ಸನ್ಯಾಸಿ ಬೆನ್ನ, ಅದನ್ನು ಸನ್ಯಾಸಿ ಅಂತೀರಿಲ್ಲ ನೀವು, ಸನ್ಯಾಸಿ. ಮಂದೆಲ್ಲ ಕತ್ರು, ಅದು ಲಿಂಗಿಲ್ಲದ ಭವಿ ಕೊಳ್ಳ ಲಿಂಗಿಲ್ಲ, ಅವನು ಬೆನ್ನು ಹತ್ತಾನವ, ಅವ ಇಡೀ ಹುಬ್ಬಳ್ಳಿಗೆ ಹುಚ್ಚಿಡ್ಸ್ಯಾನ. ಏನೋ ನೀನು ಅವನು ಗೆಳತನ ಬಿಡ್ತೀಯೋ, ನಿನ್ನ ಮನೆ ಕುಲದಿಂದ ಕಿತ್ತು ಹೊರಗೆ ಹಾಕೋನು ಅಂದರು. ಎಷ್ಟು ತ್ರಾಸ ಆತಂದು ನೋಡ್ರಿ. ಸಮಾಜ ಇಟ್ಟು ಅಟ್ ಸರಳಿ ರಾಯಲ್ ನೀವು ತಿಳ್ಕೊಂಡಟ್ಟು ಭಾಳ ಕಠಿಣ ಸಮಾಜದಾಗಿರು. ಕಡ ನಡೆದ್ರ ಸೊಕ್ಕ ಬಂದವತ್ತಾರ, ಬಗ್ಗೆ ನಡೆದ್ರೆ ಡೂಗ್ ಅನ್ನತ್ತಾರ, ಮಾತು ಬಿಟ್ರ ಮೂಕ ಅನ್ನತ್ತಾರ, ಮಾತಾಡಿದ್ರ ಲಪಂಗ ಅನ್ನತ್ತಾರ. ಹ್ಯಾಂಗಿದ್ರು ಬರ್ತದೆ, ಅವ್ರ ಕಡೆ ಲಕ್ಷ್ಯ ಕೊಡಬಾರ್ದು. ಭೀಮಪ್ಪಗೆ ರಗಡ ತ್ರಾಸು ಕೊಟ್ಟರು ಉಜ್ಜಣ್ಣಿ ಭೀಮಪ್ಪಗೆ. ಅವ ಅಂದ, ನನಗೆ ಹೊಡಿರೇ ರೀ, ಜೀವಾರಿ ಹೊಡಿರಿ, ಸಮಾಜ ಬಿಟ್ಟು ಊರು ಹೊರಗರಿ ಹಾಕ್ರಿ, ಈ ಲೋಕ ಬಿಟ್ಟೆ ನನಗೆ ಕಳೆದ್ರು ನಾ ಸಿದ್ಧಾರೂಢರ ಪಾದ ಬಿಡಂಗಿಲ್ಲ, ನಾ ಅವ್ರ ಸೇವನೆ ಮಾಡ. ಗಟ್ಟಿಯಾಗಿ ನಿತ್ತ. ಉಜ್ಜಣ್ಣಿ ಭೀಮಪ್ಪನ ಮನೆಗೆ ಉಳಿದ್ರು. ಸಿದ್ಧಾರ್ಥ ಡೊಂಗೇರಿ ಕಟ್ಟಿ ಮೇಲೆ ಕುಂದ್ರವರು. ಸಿದ್ಧಾರ್ಢರು ಹೊಡೆದ್ರು, ಬಡಿದ್ರು, ಏನೆಲ್ಲ ಮಾಡಿದ್ರು. ಡೊಂಗೇರಿ ಕಟ್ಟಿ ಮೇಲೆ ಹಿಂಗೆ ಕೂತಿದ್ರು. ಅಲ್ಲೇ ಪಕ್ಕದ ಊರಾಗ ಒಂದು ಹೊಸ ರಥ ಮಾಡಿಸಿದ್ರು. ಆ ಊರು ಅದು ಗೌರಿ ಹುಣ್ಣಿಮೆ ಜಾತ್ರೆ ಇತ್ತು. ಎಲ್ಲರೂ ಕೂಡಿ ಟೇರ್ ಎಳಿಬೇಕಾದ್ರೆ ಈ ಟೇರ್ನಾಗ ಸುಟ್ಟು ಸುರುವಿನ ಟೇರ್ನಾಗ ಯಾವ ದೇವ್ರು ಕುಂದ್ರಿಸ್ಬೇಕು ಚರ್ಚೆ ನಡೀತು. ಭಾಳ ಲಕ್ಷ ಕೊಟ್ಟು ಕೇಳ್ಬೇಕು ನೀವು, ಭಾರಿ ಚರಿತ್ರೆ. ಅದ್ರಾಗ ಒಂದು ಥೋಡೆ ಮಂದಿ ಹನುಮಾನ್ ದೇವ್ರಿಗೆ ಕುಂದ್ರಸನು, ಒಂದು ಥೋಡೆ ಮಂದಿ ಮಲ್ಕಣ್ಣ ದೇವ್ರಿಗೆ ಕುಂದ್ರಸನು, ಒಂದು ಥೋಡೆ ಮಂದಿ ವಿಶ್ವನಾಥ ಕುಂದ್ರಸನು, ಒಂದು ಥೋಡೆ ಮಂದಿ ಪಾಂಡುರಂಗ ಕುಂದ್ರಸನು, ಒಂದು ಥೋಡೆ ಮಂದಿ ಎಲ್ಲಮ್ಮ ಕುಂದ್ರ ನಡೆಯೋದಿಲ್ಲ ಊರಿಂದಾಗಿ. ಅದ್ರಾಗ ಒಂದು ಥೋಡೆ ಮಂದಿ ಇಲ್ಲ, ಸರ್ವದೇವೋ ಮಹಿ ಸದ್ಗುರು, ಇಡೀ ಸಮಸ್ತ ದೇವತೆಗಳ ಸಮ್ಮುಖ ಜಗತ್ನಾಗ ಯಾರಿದ್ರೆ ಸಿದ್ಧಾರ್ಥ ಸ್ವಾಮಿಗಳು ಬಿಟ್ಟರೆ ಯಾರೂ ಇಲ್ಲ, ಅವರಿಗೆ ಟೇರ್ನ ಕುಂದ್ರಿಸೋದು ನಿರ್ಣಯ ಆಯಿತು. ಮೊದಲೇ ಹುಬ್ಬಳ್ಳಿಯಾಗ ಹಲ್ತಿದ್ರು ಮಂದಿ, ಇವ್ರಿಗೆ ಟೇರ್ನ ಕುಂದ್ರಿಸು ಪಾಳೆ ಬತ್ತು. ಎಲ್ಲರೂ ಕೂಡಿ ಕರಿಲಿಕ್ಕೆ ಬಂದರು. ಯಪ್ಪ ಟೇರ್ ಮಾಡಿಸೀವಿ, ನೀವು ಬರಬೇಕು, ಆ ಟೇರ್ನ ಕುಂದಿರಬೇಕು, ರಥ ಸಹ ಮಾಡ್ಬೇಕಾಗ್ಯದಪ್ಪ ಅಂದಾಗ ಸಿದ್ಧಾರ್ಢರು ಏನು ಅನ್ಬೇಕು, ಮತ್ತೆ ಯಾರಿದ್ರು ಏನಂತಿದ್ರು, ಟೇರ್ನ ಕುಂದಿರ್ಸ್ತಾರಂದ್ರೆ ಕಂಡಬಿಟ್ಟು ಕಿಮ್ಮತ್ತು ಹೆಚ್ಚಲ್ಲ. ಬರ್ರಿ ಉಣ್ರಿ ತಿನ್ರಿ ಅಂತಿದ್ರು. ಸಿದ್ಧಾರ್ಢರು ಅಂದರು, ತಾವೇ ಒಳಗೆ ನಕ್ಕಂದ್ರತ್ತ. ಏನಪ್ಪ ಇದು, ನಿನ್ನೆ ಅವ ಚಪ್ಪಲೆ ಹೊಡೆದಾನ, ಇವತ್ತು ಇವರು ಟೇರ್ನಾಗ ಪಲ್ಲಕ್ಕೆ ಟೀರ್ನಾಗ ಕುಂದ್ರಸತ್ ಬಂದಾರ. ಇದು ಎಲ್ಲ ಪ್ರಾರಬ್ಧ ಆಟ, ಪ್ರಾರಬ್ಧ ವಿಚಿತ್ರ ಇರ್ತದ. ಅದು ಯಾವಾಗ ಏನು ಮಾಡ್ತದೋ ಗೊತ್ತಿಲ್ಲ. ಆಯ್ತಪ್ಪ ಬರ್ತೀನಿ. ಸಿದ್ಧಾರ್ಢರಿಗೆ ಅಲಂಕಾರ ಮಾಡಿ ಟೇರ್ನ ಕುಂದರ್ಸಿ ಪಾದಪೂಜೆ ಮಾಡಿ ಮ್ಯಾಲೆ ಕಿರೀಟ ಹಾಕಿ ಎಲ್ಲ ಪೂಜಾ ಪಾಠ ಆರತಿ ಮಾಡಿ ಯಪ್ಪ ಟೇರ್ ಸಾಗಲಿ ಅಂದಾಗ ಸಿದ್ಧಾರ್ಢ ಹಿಂಗೆ ಕೂತ್ರತ್ತ. ಸಿದ್ಧಾರ್ಢ ಮನಸ್ಸು ಮಾಡ್ರಿ ಏನು ದೊಡ್ಡದಿತ್ತು. ಹಿಂಗೆ ಸಿದ್ಧಾರ್ಢ ಟೇರಿನ ಕೂತಾರ. ಆಯ್ತಪ್ಪ ಆಯಿತು, ಟೇರ್ ಹೊತ್ತಂದು ನೋಡಪ್ಪ. ಈಗ ಹಿಂಗೆ ಒಳಗೆ ಕೂತ ಟೇರಿಗೆ ಕೈ ಹಚ್ಚಿ ಹಿಂಗೆ ಕೈ ಹಚ್ಚಿ ಹೋಗಲಿ ಅಂದ್ರತ್ತ. ಡಡ ಹೊಂಡತ್ತ ಟೇರ್ ತಾನೇ ಹೋಗಿ ಪಾದಗಟ್ಟಿ ನಿತ್ತದ. ರಥೋತ್ಸವ ಮುಗ್ದದ. ಅಪ್ಪಗೆ ಮತ್ತೆ ಆರತಿ ಮಾಡ್ಯಾರ, ಎಲ್ಲ ಮಾಡ್ಯಾರ. ಹಳ್ಳಿ ಸಿದ್ಧಾರ್ಢರು ಮಠಕ್ಕೆ ಹೋದರು. ಮಠಕ್ಕೆ ಹೋದ ಕಾಲಕ್ಕೆ ಏನಾಯಿತು ಅಂದ್ರೆ ಇಡೀ ಹುಬ್ಬಳ್ಳಿನೇ ಸಿದ್ಧಾರ್ಢರಿಗೆ ಥೋಡೆ ಮಂದಿ ಹಿಂಗಾನವ್ರಿದ್ರು. ಆ ಹಳ್ಳಿಯವ್ರು ಅಪ್ಪು ಬಂದ ಟೇರ್ ಹೇಳಿತ್ತು, ಭಾಳ ಚಲೋ ಆಯಿತು. ಸಿದ್ಧಾರ್ಢರು ಆಶೀರ್ವಾದ ಮಾಡಿದ್ರು ಅವ್ರಿಗೆ.
ಈ ಊರಿಗೆ ಮಳೆ ಬೆಳೆ ಏನೂ ಕಮ್ಮಾಗಬಾರ್ದು, ವಿದ್ಯೆ ಕಮ್ಮಾಗಬಾರ್ದು. ಸದಾ ಎಲ್ಲರೂ ಭಗವಂತನ ನಾಮಸ್ಮರಣೆ ಮಾಡಿರಿ. ನಿಮ್ಮ ಕೈಯಾಗ ಕೆಲಸ ಇರಲಿ, ತಲೆಯಾಗ ಭಗವಂತ ಇರಲಿ. ನಿಮಗೆ ಚಿತ್ತ ಶುದ್ಧಿಯಾಗಿ ಇವತ್ತಿಲ್ಲ ನಾಳೆಗೆ ಪರಮಶಾಂತಿ ಸಿಗ್ತಂತ ಆಶೀರ್ವಾದ ಮಾಡಿ ಮಠಕ್ಕೆ ಬಂದು ಕುಂದಿರ್ತಾರೆ. ಸಿದ್ಧಾಡ್ರಿ ಜಗತ್ನಾಗ ಇಟ್ಟು ಪ್ರೀತಿ ಮಾಡ್ತಿದ್ರು, ಶಾಣ್ಯರು ದಡ್ರು ಹೊಡಿತಿದ್ರು, ಬೈತಿದ್ರು. ಅಲ್ಲೊಂದು ಕುಮಟೆ ಅಂತ ಒಂದು ಊರದ. ಆ ಊರಾಗ ಯಾರಿದ್ರು ಅಂದ್ರೆ ರಾಮರಾಯ, ಅವನ ಹೆಂಡತಿ ಸರಸ್ವತಿ, ಲಕ್ಷ ಇಡಿ. ಭಾಳ ತೊಂದರೆ ಸಂಸಾರದಾಗ, ಬಡತನ ತ್ರಾಸ, ಮನ್ಯಾಗ ನಿಂದ್ರು ಕೊಡ್ಲಕ್ಕೆ ತಯಾರಿಲ್ಲ, ಊರಾಗ ಯಾರೂ ಕಿಮ್ಮತ್ತು ಕೊಡ್ಲಕ್ಕೆ ತಯಾರಿಲ್ಲ, ಉಳ್ಳಕ್ಕಿಲ್ಲ ತಿಲ್ಲಕ್ಕಿಲ್ಲ. ಯಾವ ದೇವ್ರಿಗೆ ಹೋಗಬೇಕು, ಯಾವ ದೇವ್ರಿಗೆ ಹರಕೆ ಮಾಡಬೇಕು, ಯಾರಿಂದ ನಮ್ಮ ಮನಸ್ಸಿನ ತಾಪ ಕಮ್ಮಾತದ. ಇದು ಕೀರ್ತಿ ವಾರ್ತೆ ಯಾರು ಬಿಡಿಸ್ತಾರಂದ್ರೆ ಹುಬ್ಬಳ್ಳಿಯಾಗ ಒಬ್ಬ ಸಿದ್ಧಾರೂಢ ಬಂದನ, ಸಾಕ್ಷಾತ್ ಪರಮಾತ್ಮ, ಅವನ ಕಡೆ ಹೋರಿ ಅಂತ ಅವ್ರಿಗೆ ಹೇಳಿದ್ರು. ನಿಮಗೂ ಎಲ್ಲರಿ ಶಾಣ್ಯರಿದ್ರು ಹೋಗ್ತಿರಲ್ಲ, ಹೋಗ್ತಿರಲ್ಲ. ಸೋಮವಾರ ಬಸವಣ್ಣ, ಮಂಗಳವಾರ ಅಲ್ಲಮ್ಮ, ಬುಧವಾರ ಪಾಂಡುರಂಗ, ಬೇಸ್ತಾರ ದೌಲ್ ಮದಕ್ಕ, ಶುಕ್ರವಾರ ಗತ್ತಿರಿ ಭಾಗಮ್ಮ, ಶನಿವಾರ ಯಲಗೂರು ಹಣಮ, ಆಯ್ತಾರಂತರೂ ಸೂಟಿ ಇರ್ತದೆ, ಆ ಕಡೆ ಹೋಗಲ್ಲ. ಯಾರೇನು ಹೇಳ್ತಾರೆ ಅದು ಮಾಡ್ತೀರಿ, ಹಂಗಿರಬಾರ್ದು. ಬರ್ನೇ ನಂಬಬೇಕು, ಫಲ ಕೊಡ್ತದೆ. ನಿನಗೇನು ಜಡ್ ಆಗ್ಯದ ಅದು ಗುಳಿಗೆ ತೋರೋ, ಗುಳಿಗೆ ಅಂಗಡಿ ನಿಂದೆ ಇರ್ಲಕ್ಕ ಒಟ್ಟು ಗುಳಿಗೆ ನುಂಗದೆ ಅಂದರು ಹೋತಿ. ಡಾಕ್ಟ್ರ್ ಕಡೆ ಭೇಟಿಯಾಗಿ ಗುಳಿಗೆ ತಗೋ, ಎಟ್ಟು ನುಂಗಬೇಕು, ಸಲ ನುಂಗಬೇಕು, ನಿನಗೆ ಆರಾಮಾತು. ಗುಳಿಗೆ ಅಂಗಡಿ ನಂಬದ್ರಿ ಅಂದ್ರೆ ನುಂಗು, ನಾ ಬಿಡೋಣ. ಜಗತ್ನಾಗ ಎಲ್ಲರೂ ಹೇಳ್ತಾರಪ್ಪ, ನೀ ವಿಚಾರ ಮಾಡು, ಎಲ್ಲಿ ಹೋದ್ರೆ ನಿನ್ನ ದುಃಖ ಹೋತವ. ಇಬ್ಬರು ಗಂಡ ಹೆಂಡ್ತಿ ನಡ್ಕೋತ ಅರಣ್ಯದಾಗ ಐದು, ಅಡವ್ಯಾಗ ಐದು, ನೀರಿಲ್ಲ, ಊಟಿಲ್ಲ, ಸಿದ್ಧಾರ್ಥ ಮಠಕ್ಕೆ ಬರ್ತಾರೆ. ಸರಸ್ವತಿ ಭಾಳ ಚಲೋ ಹೆಣ್ಮಗಳು, ತಲೆ ಸುದ್ದಿದ್ದಿದ್ದಿಲ್ಲ. ಗಂಡ ಹೆಣ್ತಿಗೆ ಹುಂಟೆಗಿದ್ದ. ನಿಮ್ಗೊಂದು ಚಲೋ ಮಾತು ಹೇಳ್ತೀನಿ ತರಕಯ್ಯ. ಗಂಡ ಯಾವ ದೇವ್ರಿಗೆ ಹೋಗ್ತಾನೆ, ಹೆಣ್ತಿನೂ ಅದೇ ದೇವ್ರಿಗೆ ಹೋಗ್ಬೇಕು. ಗಂಡ ಯಾವ ಗುರುಗಳಿಗೆ ನಡ್ಕೋತಾನೆ, ಹೆಣ್ತಿನೂ ಅದೇ ಗುರುಗಳಿಗೆ ನಡ್ಕೋಬೇಕು. ಇವರಿಗೆ ಸತಿಪತಿ ಅತಾರ. ಬಸವಣ್ಣ ಅಂದಿಲ್ಲ, ಸತಿಪತಿಗಳ ಭಕ್ತಿ ಒಂದಾಗಿದ್ದರೆ ಅದು ಅಮೃತ ಇದ್ದಂಗತ್ತ. ಗಂಡ ಒಂದೇವ್ರಿಗೆ, ಹೆಣ್ತಿ ಒಂದೇವ್ರಿಗೆ ಹೋಗ್ಬಾರ್ದು. ಸರಸ್ವತಿ ಏನತ್ತಾಳ, ಅವ ಕೇಳ್ತಿದ್ದ, ಅವ ಏನತ್ತಾನ. ಈಗ ಇಬ್ಬರು ಕೂಡಿ ಹುಬ್ಬಳ್ಳಿ ಹೋಗ್ತಾರೆ ಸಿದ್ಧಾರ್ಢರು. ಎಲ್ಲ ಪೂಜಾ ಪಾಠ ಮುಗಿಸ್ಕೊಂಡು ಸಿಂಹಾಸನ ಮೇಲೆ ಕೂತಿದ್ರು. ನಮಸ್ಕಾರ ಮಾಡಿ ಕಣ್ಣ ನೀರು ಗಳ 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 ತೆಗೆದು, ಯಪ್ಪ ನಾವು ಕುಮಟೆಯವರು, ನಮ್ಮ ಸಂಸಾರ ಸಜ್ಜಿಲ್ಲ, ಭಾಳ ತ್ರಾಸದಪ್ಪ, ಮನಸ್ಸಿಗೆ ಭಯಂಕರ ತಾಪ ಆಗ್ಯದಪ್ಪ, ತಲೆ ಸುದ್ದಿಲ್ಲಪ್ಪ, ಏನರೇ ಮಾಡಿ ನಮ್ಮ ಶಾಂತ ಆಗಂಗೆ ಮಾಡ್ಯಪ್ಪ, ನಮಗೆ ಒಳ್ಳೇದಾಗಂಗೆ ಮಾಡ್ಯಪ್ಪ, ನಿನಗೆ ಹೆಸರು ಕೇಳಿ ನಾವು ಬಂದೀವಪ್ಪ. ಅಪ್ಪನ ಕಾಲು ಹಿಡಿದವ್ರಿಗೆ ಬಿಡಲಿಲ್ಲ. ಯಾರು ಅವನ ಮೇಲೆ ಭಾರ ಹಾಕ್ತಾರೆ ಅವ ಎಂದೂ ಬಿಟ್ಟಿಲ್ಲ, ಹಿಂದೂ ಬಿಟ್ಟಿಲ್ಲ, ಈಗೂ ಬಿಟ್ಟಿಲ್ಲ, ಮುಂದೂ ಬಿಡಂಗಿಲ್ಲ, ಬಿಟ್ಟಿಲ್ಲ. ಹಿಂಗ ಆಯ್ತು ಮಾರಿ ತಕ್ಕೋರಿ, ಪ್ರಸಾದ ಮಾಡಿ ಹೋರಿ. ಪ್ರಸಾದ ಮಾಡ್ರು. ಅವ್ರ ತಲೆಗೆ ಇದೇ ಇತ್ತಲ್ಲ, ನೋಡಪ್ಪ ಈಗ ನಿಮ್ಮ 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 ಎಲ್ಲ ರೀತಿ ಚಲೋ ಆಗ್ತದ. ನಿಮ್ಮ ಮನಸ್ಸು ಶುದ್ಧ ಆಗ್ತದ, ನಿಮ್ಮ ಸಂಸಾರ ಶುದ್ಧ ಆಗ್ತದ, ನಿಮ್ಮ ಪ್ರಪಂಚ ಶುದ್ಧ ಆಗ್ತದ, ನಿಮ್ಮ ಮಕ್ಕಳು ಶುದ್ಧ ಆಗ್ತದ, ಎಲ್ಲ ಶುದ್ಧ ಆಗ್ತಾವ. ಏನು ಮಾಡ್ಬೇಕಂದ್ರೆ ಮಠದಾಗ ಇರಬೇಕು, ಒಂದೆರಡು ಸೇವೆ ಮಾಡಬೇಕು, ಸದಾ ಬಾಯಾಗಿ ಜಪ ಮಾಡಬೇಕು, ಭಗವಂತನ ನಾಮ ಸದಾ ನಿನ್ನ ಮನಸ್ಸಿನೊಳಗಿರಲಿ. ನೀವು ಮಾಡ್ಕೊತ ಒಂದು ಥೋಡೆ ದಿನ ಮಠದಾಗ ಇರ್ರಿ. ಇರ್ಬೇಕಂದ್ರೆ ಒಂದು 6 ತಿಂಗಳು ಇರ್ರಿ ಅಂತ ಹೇಳಿದ್ರು ಗುರುಗಳು. ತ್ರಾಸಿಗಾಗಿ ಮನುಷ್ಯ ಯಾಕಾಗಲ್ಲ ತಾನ, ತ್ರಾಸಿದ್ರು ಹ್ಞೂ ತಾನೆ, ತ್ರಾಸಿರ್ಲಿ ಅನ ಇಲ್ಲ. 1 ಮಿನಿಟ್ ಬಿಟ್ಟು ಅಳಗಾಡ್ಲಾರ್ದಾಟ ತಗದಿದ್ದು ಅಂತ ತಿಳ್ಕೊರೆ. ನಿಮಗೆ ಜಡ್ ಐತಂದ್ರೆ ದವಾಖಾನೆ ಹೋಗ್ತೀರಿ, ಇಲ್ಲ ಹೋಗ್ತೀರೇನು? ಜೋಳ ಕೊಯ್ದು ಹೋಗ್ತೀರಿ, ಇದ್ದಿದ್ದು ಅಲ್ಲೇ ಬಿಡ್ತೀರಿ, ಹೋಗ್ತೀರಿ. ದಾರ್ಯಾಗ ನಿಮ್ಗೆ ಕೇಳ್ತಾರೆ, 1 ನಿಮಿಷ ನೀವು ಹೊಲ ಬಿಟ್ಟು ಅಳಗಾಡ್ಲಾರ್ದಕ್ಕೆ ಯಾಕಾಡು ಹೊಂಟೆ, ಸಾಯದನು ಆಯ್ತಿರ್ಲಿ. ಸಂಗಟ ಭಾಳ ಕೆಟ್ಟದು. ಹೋದ್ರು 2-3 ತಿಂಗಳು ಗತ್ತಿಸ್ತು. ಏನೋ ಅವ್ರ ಕಡೆದು ಒಂದು ಫೋನ್ ಬತ್ತು, ತಾರು ಬತ್ತು, ಅರ್ಜೆಂಟ್ ಇಬ್ಬರು ಗಂಡ ಹೆಣ್ತಿ ಊರಿಗೆ ಬರಬೇಕು, ಅಲ್ಲೇನೋ ಕೆಲಸ ಅದು, 1 ದಿನ 2 ದಿನ ಇರಬೇಕು, ಮತ್ತು ನೀವು ಹುಬ್ಬಳ್ಳಿ ಮಠಕ್ಕೆ ಹೋಗಕತ್ತಿರ. ಫೋನ್ ಬಂದಾಗ ಇಬ್ಬರು ಗಂಡ ಹೆಂಡತಿ ಅಪ್ಪನ ಬಳಿ ಬಂದೆಪ್ಪ,
ನೀ 6 ತಿಂಗಳಿರು ಅಂದಿದ್ದಿ, ನಮ್ಮ ಮನೆ ಕಡೆದು ಫೋನ್ ಬಂದದ, ಸುದ್ದಿ ಬಂದದ, ನಾವು ಊರಿಗೆ ಹೋಗ್ಬೇಕಾಯ್ದೇನೋ ಅರ್ಜೆಂಟ್ ಕೆಲಸ ಅದೆಪ್ಪ, 2 ದಿನ ಹೋಗಿ ಕೆಲಸ ಮುಗಿಸ್ಕೊಂಬರ್ತೀನಪ್ಪ. ಯಪ್ಪ ನೀ ಹೋಗಂದ್ರೆ ಹೋಗ್ತೀನಿ, ಬ್ಯಾಡಂದ್ರೆ ಬಿಡ್ತೀನಿಯಪ್ಪ, ಹ್ಯಾಂಗೆ ಮಾಡಲಿಯಪ್ಪ ಅಂದಳು. ಇಲ್ಲಿ ಮಲುವ ಸ್ವಲ್ಪ ತಿಳ್ಕೊರಿ. ಹಿಂಗೆ ಅವ ಓದ್ತಿರೇ ಹೊರಿ ಹೊರಿ ಹೆಣ್ಮಗಳು ಏನು ಅನ್ಬೇಕು, ಯಪ್ಪ ಹೋಗ್ತೀರ ಹೋಗಲ್ಲಕತ್ತೇಲಪ್ಪ, ಬಸ್ನಾಗ ಹೋಗೋದಿಲ್ಲ, ನಾವು ಅಡವ್ಯಾಗ ಐದು ಅರಣ್ಯದಾಗ ಐದು ಹೋಗೋದದ, ಏನಾರ ಬಂದು ಏನಾರ ತ್ರಾಸಾದ್ರೆ ನಮ್ಗೆ ಹ್ಯಾಂಗೆ ಮಾಡ್ಬೇಕಪ್ಪ ಅಂದಾಗ ಅಪ್ಪ ಅಂದ, ನಿನಗೆ ಎಲ್ಲಿ ತ್ರಾಸ ಆಗ್ತದ ಅಲ್ಲಿ ಸಿದ್ಧಾರೂಢಾತ್ ಕರಿ ಅಂದ್ರು ಅವರು. ಇಟ್ಟು ಹೇಳಕ್ಕೆ ಕಳೋದು, ಆಶೀರ್ವಾದ ಮಾಡಿ ಹೋಗಾಗ ಒಂದಿಟ್ಟು ಮಠದಾನ ಪ್ರಸಾದ ಕಟ್ಕೊಂಡಿದ್ರು, ನಡ್ಕೋತ ಹೊಂಟ್ರು. ಬಾದೂರು ಕುಮಟೆ ಮತ್ತು ಜೋಡಿಲಿ ಹೋಗೋ ಮುಂದೆ ಸ್ವಲ್ಪ ಒಬ್ಬೊಬ್ಬರು ಮುಂದೆ ಆಗ್ತಾರೆ, ಒಬ್ಬೊಬ್ರು ಹಿಂದೆ ಆಗ್ತಾರೆ, ಇಡ್ತಾನೆ ಜೋಡಿಲಿ ಹೋಗೋದು. ಮಾತಾಡ್ಕೊತ ಹೊಂಟ್ರು. ಸ್ವಲ್ಪ ಸರಸ್ವತಿ ಮುಂದಾದಳು, ಇವ ಹಿಂದೆ ಬಿದ್ದ. ಒಂದು 50 ಮಾರ. ಚುಕ್ಕಳೆ ಯಾಕವಿ ಮುಂದಾದಳು, ಅರಣ್ಯದ ಹೊಂಟಾಳ. ಸಿದ್ಧಾರ್ಢರು ಹೇಳಿ ಕೇಳಿದಾರೆ, ಬಾಯಾಗ ಸದಾ ನಾಮ ಇರಲಿ, ಶಿವನಾಮ ಇರಲಿ. ಏನಂತೇಳಕಿ ಸಿದ್ಧಾರೂಢ 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 ಅತಿಳು. ಆಕೆನ ಗಂಡು ಸಿದ್ಧಾರೂಢ ತಿದ್ದ. ಹೊಂಟಿದ್ರು, ಅಡವ್ಯಾಗ ಹೊಂಟಾರ, ಗಿಡಗಂಟಿ ಹಗಲತ್ತೆ ಹೊಂಟ್ರ. ಕರೆ ಅದು ಅರಣ್ಯಲ್ಲ, ದೊಡ್ಡ ದೊಡ್ಡ ಗಿಡ, ಕತ್ತಲು ಬಿದ್ದಂಗಾಗಿತ್ತು. ಆಕೆ ಮುಂದಾಗೆಳ, ಇವ ಹಿಂದೆ ಬಂದಾನ. ಅವ್ರಿಗೊಂದು ದಟ್ಟವಾದ ಅರಣ್ಯದೊಂದು ಭಯಂಕರ ಹಸ್ತುಲಿ ಬಂದು ಈ ಸರಸ್ವತಿಗೆ ತಿನ್ನಬೇಕಂದ್ರೆ ಹುಲಿ. ಆಕೆ ನೋಡಿಲ್ಲ, ಗಂಡು ಹಿಂದನ. ಹುಲಿ ಬರೋ ಮುಂದೆ ಸಪ್ಪಳ ಮಾಡೋದಿಲ್ಲ. ಬೆಕ್ಕ ಹಾಲು ಕೂಡ ಒಂದೂರಾಗರೆ ಹಾಡ್ಯವನು, ಕೂಗು ಹೊಡೆದವನು, ತಾನೇ ಬಂದು ಕುಡಿತದ. ಈ ನಾಯಿ ನೋಡಿ ಯಾರಿಗಾರಿ ಕಡಿಬೇಕಾರೆ ಕುಂದಿರ್ತ ಮಾತಾಡಲ್ಲ. ಇವು ಕಂಡಬಿಟ್ಟು ಬಗಳ್ತಾವಲ್ಲ, ಕಡೆಯಲ್ಲ ಬಿಡೋದು. ಹುಲಿ ಬೇಟೆ ಆಡ್ಲಿಕ್ಕೆ ಭಾಳ ಶಾಣೆ ಇರ್ತವೆ. ಅವ್ರಿಗೆ ಒಂದು ಯಾವುದೋ ಕಂಟಿ, ಆ ಕಂಟೆ ಕೂತದ ಹುಲಿ. ಈಕೀಗ ನೋಡಿ ಒಮ್ಮೆ ಜಿಗದು ಈಕಿಗೆ ತಿನ್ನಬೇಕತ್ತು. ಹುಲಿ ಹಿಂಗೆ ಇದು ಮಾಡ್ತಿತ್ತು. ಸರಸ್ವತಿ ದೃಷ್ಟಿ ಆಕಿನ ಮೇಲೆ, ಆ ಹುಲಿ ಮೇಲೆ ಬಿತ್ತು. ದಕ್ಕ ತಿರಿಯಾಕಿ ಹೊಳ್ಳಿ ನೋಡ್ತಾಳ, ಗಂಡು ಹಿಂದನ, ಮುಂದೆ ಹುಲಿ ಅದ. ಎದೆ ಹೊಡಿತು, ಕಾಲು ನಡಗಲಕತ್ತು, ಕಟ್ನೀರು ಬರ್ಲಕತ್ತು. ಹೆಣ್ಮಗಳತ್ತಾಳ, ಏನು ಮಾಡಲಿ ರೀ ಎತ್ತಾಳ. ಬಂದೆ ತಮಾತಾನ ನೋಡ್ತಾಳ. ಮುಂದೆ ಹುಲಿ ಮುಂದೆ 2-3-4 ಹೆಜ್ಜೆ ಇಟ್ಕೊಂಡು ಇನ್ನೇನು ಹಿಂಗೆ ಜಿಗದ ಆಕಿನ ಹೆಡಕ್ಕೆ ಹಿಡಿದು ಕೆಡಬೇಕತ್ತು. ಜಿಗಿತಿತ್ತು. ಸಿದ್ಧಾರೂಢ ಅಂದಳಕಿ. ಇಟ್ಟೇ ಅಂದಾಳ, ಏನು ಅಂದಿಲ್ಲ. ಅಪ್ಪ ಹುಬ್ಬಳ್ಳ್ಯಾಗ ಹನ, ಹೆಣ್ಮಗಳ ಅಡವ್ಯಾಗ ಹಾಳ, ಲಕ್ಷ್ಯ ಇಡ್ರಿ. ಸಿದ್ಧಾರೂಢ ಅಂದ್ರೆ ಕಣ್ಣ ರೆಪ್ಪಿ ಬಡಿಲಕ್ಕೆ ಟೈಮ್ ಹತ್ತದ ಬರೇ ಬಾಯಾಗ ಅಂದಾಳ, ಹೇಳಿ ಬಂದಾಳ. ಸಿದ್ಧಾರೂಢ ಅಂದ್ರೆ ಹುಲಿ ಏನು ಜಿಗಿತಿತ್ತಲ್ಲ ಆಕಿನ ಮ್ಯಾಲ, ಆಕಿನ ಹೊಟ್ಟೆ ಹರಿದು ತಿನ್ಬೇಕತ್ತಿತ್ತಲ್ಲ, ಹಿಂಗೆ ಜಿಗದ್ರಾಗ ಸಿದ್ಧಾರೂಢ ಮುಂದೆ ಬಂದೆತ್ತು. ಒಂದು ಕೈಯಾಗ ಆಕೆಗೆ ಹಿಡಿತಾರ, ಒಂದು ಕೈಯಾಗ ಹುಲಿ ಹಿಡಿತಾರ. ಯಪ್ಪ ಯಾವಾಗ ಬಂದೆಪ್ಪ ಅಂತಾರ. ನೀ ಯಾವಾಗ ಒದರ್ದಲ್ಲ ಅವಾಗೇ ಬಂದಿನವ ಅಂದ್ರು. ಹ್ಯಾಂಗೆ ಬಂದೆಪ್ಪ ಅಂದ. ಹ್ಯಾಂಗೆ ಬಂದೆಪ್ಪ ಅಪ್ಪನ್ನತ್ತ. ನಾ ಬರೋದು ಹೋಗೋದು ಮಾಡೋದಿಲ್ಲ. ಸದಾ ನನ್ನ ಭಕ್ತರು, ನನ್ನ ಚಿಂತೆ ಯಾರು ಮಾಡ್ತಾರೆ, ಧ್ಯಾನ ಯಾರು ಮಾಡ್ತಾರೆ, ಅವ್ರ ಹಿಂದಿಂದೇ ನಾ ಇರ್ತೀನಿ. ಅವ್ರಿಗೆ ಏನಾರ ಬತ್ತಂದ್ರೆ ನೆನೆಸ್ಬೇಕು ಸಾಕು. ನೆನೆಸಿದ್ರೆ ಮುಂದೆ ಬಂದೇ ನಿಂದಿರ್ತೀನಿ ಅಂತ. ಹೋಗು ಹುಲಿಗೆ ಹಿಡಿದು, ಸರಸ್ವತಿಗೆ ಹಿಡಿದು ಹುಲಿಗೆ ಹೇಳಿದ್ರತ್ತ, ಏಯ್ ವ್ಯಾಘ್ರ ಬಾಯ್ಲಿ. ಸಿದ್ಧಾರ್ಥ ಹಿಂಗೆ ಹುಲಿ ನೋಡ್ರು. ಹುಲಿ ಭಾಳ ಬೇರಿಕಿರ್ತಾವ. ಸಿದ್ಧಾರ್ಥ ದೃಷ್ಟಿ ಯಾವಾಗ ಬಿತ್ತು, ಹುಲಿ ಸಮಸ್ತಕೋಪ್ ಹೋಗಿಬಿಡ್ತು, ಶಾಂತ ಆಯಿತು. ವ್ಯಾಘ್ರ ಮಾರಿ ತೆಳಗೆ ಮಾಡ್ತು. ಕಡಿಬಾರ್ದಪ್ಪ, ಕಡಿಬಾರ್ದು ಬಾಯ್ಲಿ. ಹುಲಿ ಕರೆದು ಕಿವ್ಯಾಗ, ಸಿದ್ಧಾರ್ಥಪ್ಪ
ಮಂತ್ರ ಹಾಕನ್ನತ್ ಮಂತ್ರ. ಯಾವಾಗ ಸಿದ್ಧಾಡು ಮಂತ್ರ ಹಾಕಿದ್ರು ಆ ಕಾಲಕ್ಕೂ ಹುಲಿ ಸಿದ್ಧಾಡ್ರಿ ನಮಸ್ಕಾರ ಮಾಡಿ ಯಾ ದಾರಿಲೇ ಬಂದಿತ್ತು ಅವ್ರಿಗೆ ಅದೇ ದಾರಿಲಿ ಹೋಗಿಬಿಡ್ತು. ಸರಸ್ವತಿ ಹೇಳಿದ್ರು, ಇನ್ನು ಹೋಗಿ ನೀನು. ಆಕೆ ಊರಿಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊಳೆ ಬರಬೇಕಲ್ಲ. ಅಪ್ಪ 4-5 ಹೆಜ್ಜೆ ಹೋಗೋದು ನೋಡಿದಳು, ಮಾಯಾಗಿಬಿಟ್ಟ. ಹೆಣ್ಮಗಳು ಊರಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಹೊಳೆ ಬರ ಮುಂದೆ ಯಾ ಜಗದ ಹುಲಿ ಬೆಟ್ಟ ಎತ್ತಿತ್ತು ಅದೇ ದಾರಿಲಿ ಬರಬೇಕು. ಆ ಜಾಗ ನೋಡ್ತಾಳ, ನೋಡಿದ ತಕ್ಷಣ ಎದೆ ಡಬ್ಬ ಹತ್ತದ. ಹುಲಿ ಮತ್ತೆ ರಸ್ತದಾಗ ನಿತ್ತದ. ಗಂಡಗತ್ತಾಳ, ಇದು ಹುಲಿ ಮತ್ತೆ ನಿತ್ತದ್ರಿ, ಹ್ಯಾಂಗೆ ಮಾಡಿಲ್ರಿ ಅತ್ತಾಳ. ಅವ ತಾನ ಅದು ಮೊನ್ನೆ ಹಂಗೆ ಹುಲಿ ಉಳ್ದಿಲ್ಲ. ಮೊನ್ನೆ ನಮಗೆ ಹಿಂಗೆ ನೋಡ್ತಿತ್ತು, ಈಗ ಸುಮ್ಮ ತೆರಿ ತೆಳಕ್ಕೆ ಮಾಡಿ ಹೊಂಟದ. ಏನು ಅಪ್ಪ ಕಾಯ ಬೇರೆ ನಡಿ. ಆ ದಾರಿಲಿ ವಾಪಸ್ ಹೊಂಟಾಳ. ಹುಲಿ ನೋಡಿದಳು, ಗಂಡನ ನೋಡ್ದ. ಹುಲಿ ಸಡಕಿನ ಮೇಲೆ ಸುಮ್ಮ ಅಡ್ಡಾಡ್ತಿತ್ತು ರಸ್ತದಾಗ. ದಟ್ಟವಾದ ಅರಣ್ಯ. ಏನು ಮಾಡ್ಬೇಕದು ಹುಲಿ? ಮೊದಲು ಸರಸ್ವತಿ ಮೈ ಮೇಲೆ ಜಗದಿತ್ತು. ಸಿದ್ಧಾಡ್ರಿ ಯಾವಾಗ ಕಿವ್ಯಾಗ ಮಂತ್ರ ಹಾಕಿದ್ರು, ರಕ್ಷಣೆ ಮಾಡಿದ್ರು. ಇಬ್ಬರು ವಾಪಸ್ ಬರಾಗ ರಸ್ತದ ಮೇಲೆ ನಿತ್ತು ಹುಲಿ. ಹೆಣ್ಮಗಳು ಅಂಜಿದಳು, ಗಂಡ ಅಂಜಿದ್ದ. ಹುಲಿ ಕಡೆನೇ ಲಕ್ಷ್ಯ ಇತ್ತು. ಜ್ವಾಕಿಲೆ ದಂಡಿಗೆ ಐದು ಹೋಗ್ಬೇಕು, ಸಮಾಧಾನ ಕೂತದಂದ್ರೆ ಹುಲಿ ಎದ್ದು ನಿತ್ತು ಸರಸ್ವತಿ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಹೋಯ್ತತ್ತು. ಹುಲಿ ಪಾದಕ್ಕೆ ನಮಸ್ಕಾರ ಮಾಡಿ. ನೀವು ಲಕ್ಷ್ಯದಾಗಿಡ್ರಿ, ಯಾರು ಗುರುನಾಥಗೆ ನಂಬುತ್ತಾರೆ ಸದಾ ಗುರುನಾಥ ಕಾಪಾಡ್ತಾನೆ. ಇಟ್ಟೇ ನಂಬಾಗ ಆನಂದ ನಂಬಬೇಕು, ಗಚ್ಚಿ ನಂಬಬೇಕು. ಏಳುವ ಬೊಮ್ಮೆ ಎಡವಿ ಬೀಳುವ ಬೊಮ್ಮೆ, ಎದ್ದೇಳುವ ಬೊಮ್ಮೆ ಎಡವಿ ಬೀಳುವ ಬೊಮ್ಮೆ, ಸುಗನಿ ಮಾಡುವಾಗಲೇ ನೀ ನಮ್ಮ ಗುರುದೇವನ, ಸುಗನಿ ಮಾಡುವಾಗಲೇ ನೀ ನಮ್ಮ ಸಿದ್ಧಾರೂಢನ, ನಮ್ಮ ಗುರುದೇವನ ಕ್ಷಣ ಕ್ಷಣವೂ ಭಜಿಸಯ್ಯ ನಮ್ಮ ಸಿದ್ಧಾರೂಢನ. ಊಟ ಮಾಡುವ ಮುನ್ನೆ ತೋಟ ಹೋಗುವ ಮುಂದೆ,
ಜಯ